ಸ್ನೇಹಿತರೆ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಹೊಸ ಅಲೆಯನ್ನು ಬೀಸುವುದಕ್ಕೆ ಮತ್ತು ಹೊಸದೊಂದು ಬಿರುಗಾಳಿಯನ್ನು ಸೃಷ್ಟಿ ಮಾಡಿರುವಂತಹ ರಾಜಕಾರಣಿ ಅಂತ ಹೇಳಿದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ. ಹೌದು, ಬಸವನಗೌಡ ಪಾಟೀಲ್ ಯತ್ನಾಳು ಮೊನ್ನೆವರೆಗೂ ಕೂಡ ತುಂಬ ಸೈಲೆಂಟ್ ಆಗಿದ್ದಂಥ ರಾಜಕಾರಣಿ, ಅಲ್ಲೊಮ್ಮೆ ಇಲ್ಲೊಮ್ಮೆ ಗುಡುಕ್ತಿದ್ದಂಥ ರಾಜಕಾರಣಿ. ಆದರೆ ಈಗ ಅದು ಯಾವಾಗ ಗಣೇಶೋತ್ಸವ ಶುರುವಾಯಿತೋ, ಗಣೇಶೋತ್ಸವದ ಸಂದರ್ಭದಲ್ಲಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆಯೋದಕ್ಕೆ ಶುರುವಾದವು. ಈ ಸಂದರ್ಭದಲ್ಲಿ ಸೃಷ್ಟಿಯಾದಂತಹ ಬೇರೆ ಬೇರೆ ಡೆವಲಪ್ಮೆಂಟ್ಗಳು, ಇದರ ಪ್ರಯೋಜನವನ್ನು ಪಡೆಯೋದಕ್ಕೆ ಮುಂದಾದಂಥ ಯತ್ನಾಳು ಹೋದಲ್ಲಿ ಬಂದಲ್ಲಿ ತಮ್ಮ ಉಗ್ರಾವತಾರವನ್ನು ತೋರಿಸ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಅಲ್ಲಿ ಜನ ಬೆಂಬಲ ಸಿಗ್ತಿರೋದು ನೋಡ್ತಾ ಹೋದರೆ ಯತ್ನಾಳು ಮುಂದಿನ ಭವಿಷ್ಯದ ಒಬ್ಬ ಅತ್ಯದ್ಭುತ ರಾಜಕಾರಣಿ ಆಗೋದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದು ಮತವಾಗಿ ಬದಲಾಗ್ತದಾ ಅಥವಾ ಕೇವಲ ಈ ಒಂದು ವೇವ್ ಅಂತೇಳಿ ಏನು ಹೇಳ್ತೀವಿ ನೋಡಿ, ಈ ವೇವ್ನ ಜೊತೆಗೆ ಬೀಸ್ಕೊಂಡು ಹೋಗಿ ಬಿಡುತ್ತಾ ಗೊತ್ತಿಲ್ಲ. ಆದರೆ ಜನಾಭಿಪ್ರಾಯ ಅಥವಾ ಜನರ ಬೆಂಬಲ ಇದೆಯಲ್ಲ, ಇದು ಮಾತ್ರ ಅದ್ಭುತವಾಗಿ ವ್ಯಕ್ತವಾಗ್ತಿದೆ. ನೀವು ಗಮನಿಸಿಲ್ವೋ, ಮದ್ದೂರಿನಿಂದ ಶುರುವಾದಂತಹ ಈ ಒಂದು ಜನರ ಬೆಂಬಲ ಇವತ್ತಿನವರೆಗೂ ಕೂಡ ನಿಂತಿಲ್ಲ. ಚಿತ್ರದುರ್ಗ ಆಯಿತು, ತುಮಕೂರು ಆಯಿತು, ಎಲ್ಲ ಕಡೆನೂ ಕೂಡ ಇದೇ ರೀತಿಯಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. BJPಯಿಂದ ಉಚ್ಚಾಟನೆಗೊಂಡ ನಂತರ ಸೈಲೆಂಟ್ ಆಗಿದ್ದಂಥ ಯತ್ನಾಳ್ ಈಗ ಮತ್ತೆ ಅಖಾಡಕ್ಕೆ ಧುಮುಕೋದ್ರ ಮೂಲಕ ತನ್ನ ವರಸೆ ಏನು, ಅಸಲಿ ಚಿತ್ರಣ ಏನು, ಅಸಲಿ ವ್ಯಕ್ತಿತ್ವ ಏನು, ಜೊತೆಗೆ ತನ್ನ ನಿಜವಾದಂಥ ರಾಜಕೀಯ ತಂತ್ರಗಾರಿಕೆ ಹೇಗಿದೆ ಅನ್ನೋದನ್ನು ಈ ಮೂಲಕ ತೋರಿಸ್ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಸಲಿಗೆ BJPಯ ಪ್ರಮುಖ ನಾಯಕರುಗಳಿಗೆ ಈ ಮೂಲಕ ಟಕ್ಕರನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಜೊತೆಗೆ ತನ್ನದೇ ಆದಂಥ ಒಂದು ಪಕ್ಷ ಘೋಷಣೆಯ ಬಗ್ಗೆನೂ ಕೂಡ ಒಂದಷ್ಟು ಗೊಂದಲದಲ್ಲೂ ಕೂಡ ಇದ್ದಾರೆ ಅನ್ನೋದು ಕಟು ವಾಸ್ತವ. ಏನಾಗ್ತಿದೆ ಯತ್ನಾಳ್ ಹೋದಲ್ಲಿ ಬಂದಲ್ಲಿ, ಯತ್ನಾಳ್ಗೆ ಸಿಗ್ತಿರುವಂಥ ಜನಬೆಂಬಲದಲ್ಲಿ ಮತ್ತು ಯತ್ನಾಳ್ ಉದ್ದೇಶ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಗಣೇಶ ಚತುರ್ಥಿ ಯಾವಾಗ ಶುರುವಾಯಿತೋ ಅವತ್ತಿನಿಂದ ಯತ್ನಾಳ್ ಜೀವನದಲ್ಲೂ ಕೂಡ ಹೊಸದಾದಂಥ ಒಂದು ಉತ್ಸಾಹ, ಹೊಸ ಜೀವನದ ಒಂದು ಆಕರ್ಷಣೆ ಬಹುಶಃ ಆಯ್ತು ಅನ್ನೋ ಗೊತ್ತಿಲ್ಲ. ಬಟ್ ಯತ್ನಾಳ್ ಜೀವನದಲ್ಲಿ ಇದು ದೊಡ್ಡ ಬದಲಾವಣೆಗೆ ಸಾಕ್ಷಿಯಾಗಿದ್ದಂತೂ 100% ಸತ್ಯ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯನ್ನು ಉದ್ದೇಶಿಸಿ ಎಲ್ಲೆಲ್ಲಿ ಭೇಟಿಯನ್ನು ಕೊಡ್ತಿದ್ದಾರೋ ಅಥವಾ ಯಾವ್ಯಾವ ಕಾರ್ಯಕ್ರಮಕ್ಕೆ ಯತ್ನಾಳ್ ಅವರನ್ನು ಕರಿತಿದ್ದಾರೋ ಅಲ್ಲೆಲ್ಲ ಕಡೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಯತ್ನಾಳ್ಗೆ ಜನ ಬೆಂಬಲ ವ್ಯಕ್ತವಾಗ್ತಿದೆ. ಈಗಾಗಲೇ 27ನೇ ತಾರೀಕು ಗಣೇಶೋತ್ಸವ ಶುರುವಾಗಿದ್ದಂತಹ ದಿನದಿಂದ ಇವತ್ತಿನವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಹೆಚ್ಚು ಕಡಿಮೆ 15 ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಯತ್ನಾಳ್ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ 15 ಕಾರ್ಯಕ್ರಮಗಳಲ್ಲೂ ಕೂಡ ಯತ್ನಾಳ್ಗೆ ಸಿಕ್ಕಂಥ ಜನಬೆಂಬಲ ಇದೆಯಲ್ಲ, ಇದು ಅತ್ಯದ್ಭುತ. ಅಟ್ ದಿ ಸೇಮ್ ಟೈಮ್ ಇನ್ನೂ ಕೂಡ 8 ಕಾರ್ಯಕ್ರಮಗಳು ಫಿಕ್ಸ್ ಆಗಿದ್ದಾವೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಹೀಗೆ ಕರ್ನಾಟಕದ ಎಲ್ಲ ಭಾಗಗಳಿಂದನೂ ಕೂಡ ಯತ್ನಾಳ್ಗೆ ಕರೆ ಮೇಲೆ ಕರೆಗಳು ಬರ್ತಿದ್ದಾವೆ, ಕರೆಯೋಲಗಳು ಹೆಚ್ಚಾಗ್ತಿದ್ದಾವೆ. ಇದರ ನಡುವೆ ಯತ್ನಾಳ್ ಜನಪ್ರಿಯತೆಯನ್ನು ಕಂಡು ಸ್ವತಃ BJPಯ ನಾಯಕರೇ ಒಂದು ರೀತಿಯಲ್ಲಿ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ. ಏನಪ್ಪ ಈ ಮನುಷ್ಯನ ಹವಾ ಅಂತೇಳ್ಬಿಟ್ಟು ಅಚ್ಚರಿಯನ್ನು ಪಡ್ತಿದ್ದಾರೆ. ಅದರಲ್ಲೂ ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ಗಳು ಅಂತ ಹೇಳಿ ಕರೆಸ್ಕೊಂಡಿರುವಂತಹ ಅಥವಾ ಹಿಂದುತ್ವಕ್ಕೆ ನಾವೇ ಒಬ್ಬ ಲೆಜೆಂಡ್ಗಳು ಅಂತ ಹೇಳಿ ಕರೆಸ್ಕೊಳ್ಳುವಂತಹ, ತಮಗೆ ತಾವೇ ಘೋಷಣೆಯನ್ನು ಮಾಡಿಕೊಳ್ಳುವಂತಹ R ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, CT ರವಿ ಆಗಿರ್ಬೋದು, ಇನ್ನು ಮುಂತಾದಂಥ ನಾಯಕರಾಗಿರ್ಬೋದು, ಇವರೆಲ್ಲರೂ ಕೂಡ ಪಕ್ಷದ ಸಾರಥ್ಯವನ್ನು ನಾವು ವಹಿಸಬೇಕು ಅನ್ನುವಂತಹ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಮುನ್ನಡೆಸುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಯತ್ನವನ್ನು ಮಾಡ್ತಿರುವಂಥ ಸಂದರ್ಭದಲ್ಲೇ ಬಿರುಗಾಳಿಯಂತೆ ಬಂದಂತಹ ಉಚ್ಚಾಟಿತ ಶಾಸಕ, BJPಯಿಂದ ಉಚ್ಚಾಟನೆಗೊಂಡಿರುವಂಥ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಅಬ್ಬರಿಸಿ ಬಬ್ಬರಿತಿದ್ದಾರೆ. ರಾಜ್ಯ ಪ್ರವಾಸವನ್ನು ಶುರು ಮಾಡಿರುವಂಥ ಯತ್ನಾಳ್ ಗಣೇಶ ಹಬ್ಬದಿಂದ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ದಾರೆ. ರಾಜ್ಯದಾದ್ಯಂತ ಯತ್ನಾಳ್ಗೆ ಸಿಗ್ತಿರುವಂತಹ ಬೆಂಬಲವನ್ನು ನೋಡಿದ್ರೆ ಬಹುಶಃ ಇದು ಇನ್ಯಾವ ರಾಜಕಾರಣಿಗೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ವೇನೋ ಅನ್ನುವಂಥ ಅನುಮಾನವೂ ಕೂಡ ಮೂಡ್ತಿದೆ. ಒಬ್ಬ ಹಿಂದೂ ನಾಯಕನಾಗಿ, ಹಿಂದೂ ಬ್ರಿಗೇಡಿಯರ್ ಆಗಿ, ಹಿಂದೂ ಸಮಾಜದ ಒಬ್ಬ ಕಟ್ಟಾಳುವಾಗಿ ಯತ್ನಾಳ್ ಆಡ್ತಿರುವಂಥ ಮಾತುಗಳು, ನಡೆದುಕೊಳ್ಳಿರುವಂಥ ರೀತಿ ಇದೆಯಲ್ಲ, ಎಲ್ಲವೂ ಕೂಡ ಅಚ್ಚರಿಗೆ ಕಾರಣ ಆಗಿದೆ ಮತ್ತು ಎಲ್ಲರೂ ಕೂಡ ಅಚ್ಚರಿಯಿಂದ ನೋಡುವಂತೆಯೂ ಕೂಡ ಆಗಿದೆ. 28ನೇ ತಾರೀಕು ಆಗಸ್ಟ್ ಬಾಗಲಕೋಟೆಯ ಬೆನಕಟ್ಟಿಯಲ್ಲಿದ್ದಂತಹ ಇದೇ ಯತ್ನಾಳ್ ಸೆಪ್ಟೆಂಬರ್ 1ರಂದು ಬೆಳಗಾವಿ, ಸೆಪ್ಟೆಂಬರ್ 4 ಬೆಂಗಳೂರಿನ ಚಾಮರಾಜಪೇಟೆ, ಅವತ್ತೇ ಸಂಜೆ ಹಗರೆಬೊಮ್ಮನಹಳ್ಳಿಗೆ ಹೋಗಿ, ಸೆಪ್ಟೆಂಬರ್ 5 ಮಾರನೇ ದಿವಸ ಹೊಸಪೇಟೆಗೆ ಹೋಗಿ, ಅದಾದ ನಂತರ ಸೆಪ್ಟೆಂಬರ್ 6ಕ್ಕೆ ಬಾಗಲಕೋಟೆಯಲ್ಲಿದ್ದು, ಸೆಪ್ಟೆಂಬರ್ 8ನೇ ತಾರೀಕು ಕಲಬುರಗಿ, ಅಫಜಲ್ಪುರ, 10ನೇ ತಾರೀಕು ಚಿತ್ರದುರ್ಗ, ಅವತ್ತೇ ಹಿರಿಯೂರು, ಈಗ
ಮದ್ದೂರಿನ ಬಳಿಕ ಬೆಂಗಳೂರು, ಬೆಂಗಳೂರಿನ ಹೆಬ್ಬಾಳ, ಅಲ್ಲಿಂದ ತುಮಕೂರಿನ ಶಿರಾ, ಕಲಬುರಗಿ 15ನೇ ತಾರೀಕು, 16ನೇ ತಾರೀಕು ಗಂಗಾವತಿ, ಅವತ್ತೆ ರಾಯಚೂರು ಕೂಡ, 17ನೇ ತಾರೀಕು ದಾವಣಗೆರೆ, 18ಕ್ಕೆ ಹಾವೇರಿ, ಇನ್ನು 8 ಕಾರ್ಯಕ್ರಮಗಳು ನಿಗದಿಯಾಗಿದ್ದಾವೆ. ಇದು ಈಗಿರುವಂತಹ ಟೂರ್ ಪ್ಲಾನ್. ಯಾರ್ದು? ಯತ್ನಾಳ್ದು ಟೂರ್ ಪ್ಲಾನ್. ಬಹುಶಃ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಮದ್ದೂರಿನಲ್ಲಿ ಯತ್ನಾಳ್ಗೆ ಈ ಪರಿ ಜನ ಬೆಂಬಲ ಸಿಕ್ತು, ಅದಾದಮೇಲೆ BJP ನಾಯಕರು ಕೂಡ ಕಂಗಿಟ್ಟು ಕೂತಿದ್ದಾರಂತೆ. ಅಬ್ಬಾ, ಏನಪ್ಪ ಈ ಮನುಷ್ಯಂದು ಈ ರೀತಿ ಪಾಪ್ಯುಲಾರಿಟಿ ಇದೆ, ಈ ಮನುಷ್ಯ ಬಂದರೆ ಈ ರೀತಿ ಜನ ಸಾಯ್ತಾರಲ್ಲ, ಏನು ಇವ್ರನ್ನ ಉದ್ದೇಶ ಅಂತೇಳಿ ತಲೆ ಕೆಡಿಸ್ಕೊಂಡು ಕೂತಿದ್ದಾರಂತೆ ಒಂದಷ್ಟು ಜನ BJP ನಾಯಕರು. ಅಟ್ ದಿ ಸೇಮ್ ಟೈಮ್ ಇಷ್ಟು ಕಾರ್ಯಕ್ರಮಗಳು, ಈಗ ನೋಡಿ, ನಾನು ಹೇಳಿದೆ ಅಲ್ವಾ, ಮುಂದಿನ 18ನೇ ತಾರೀಕುವರೆಗೂ ಕೂಡ ಬ್ಯುಸಿ ಅಂದರೆ ಬ್ಯುಸಿ. ಎಲ್ಲಿ ಹೋಗ್ತಾರೆ ಅಲ್ಲಿ ಇದೇ ರೀತಿಯಾದಂತಹ ಬೆಂಬಲಗಳು ಸಿಗ್ತಿದ್ದಾವೆ. ಮದ್ದೂರಿನಲ್ಲಿ ಯಾವ ಪರಿ ಸ್ವಾಗತ ಸಿಕ್ತೋ ಅದೇ ಪರಿ ಸ್ವಾಗತ ಹೋದಲ್ಲಿ ಬಂದಲ್ಲಿ ಸಿಗ್ತಿದೆ. ತುಮಕೂರಲ್ಲೂ ಕೂಡ ಹಾಗೆ ಆಯಿತು, ಚಿತ್ರದುರ್ಗದಲ್ಲೂ ಕೂಡ ಹಾಗೆ ಆಯಿತು. ಈ ರೀತಿ ಹೋದಲ್ಲಿ ಬಂದಲ್ಲಿ ಇದೇ ರೀತಿಯಾದಂತಹ ಒಂದು ಜನ ಅಷ್ಟರ ಮಟ್ಟಿಗೆ ಮುತ್ತಿಗೆಯನ್ನು ಹಾಕ್ತಿದ್ದಾರೆ, ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸ್ತಿದ್ದಾರೆ ಯತ್ನಾಳ್ ಮೇಲೆ. ಇದು ಯತ್ನಾಳ್ ಉತ್ಸಾಹವನ್ನು ಡಬಲ್ ಮಾಡ್ತಿದೆ. ಅದರಲ್ಲೂ ಕೂಡ ಯುವಕರ ಸಂಖ್ಯೆಯನ್ನು ನೋಡಿದಾಗ ಯತ್ನಾಳ್ಗೆ ಸಹಜವಾಗಿ ಇನ್ನಷ್ಟು ಜೋಶ್ ಬರ್ತಿದೆ. ಈಗ ಮೈಸೂರಿಗೆ ಹೋಗಿ ಮೈಸೂರಲ್ಲೂ ಕೂಡ ಅದೇ ದಾಟಿಯ ಒಂದು ಕ್ರಾಂತಿಯನ್ನು ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಯತ್ನಾಳ್ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಈ ಮೂಲಕ ಅವರೇ ಹೇಳಿದ್ದಾರೆ, ನನ್ನ ಉದ್ದೇಶ ಇಲ್ಲಿ BJP ನಾಯಕರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಬೇಕು, ಅದ್ರ ಜೊತೆಗೆ ಈ 2028ಕ್ಕೆ ಕ್ರಾಂತಿಯನ್ನು ಮಾಡಬೇಕು, ಈ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. BJP ರಿಪೇರಿ ಆದರೆ BJP ಜೊತೆಗೆ ಹೋಗ್ತೀನಿ, ಇಲ್ಲವಾದರೆ ಹೊಸ ಪಕ್ಷವನ್ನು ಕಟ್ಟು CM ಆಗ್ತೀನಿ, ಮುಂದೆ ನಾನು ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ರೀತಿಯ ಡೈಲಾಗ್ಗಳ ಮೇಲೆ ಡೈಲಾಗನ್ನು ಹೊಡೆಯುವಂಥದ್ದು. ಅದರಲ್ಲೂ ಕೂಡ ಒಬ್ಬ ಹಿಂದೂ ಸಾಮ್ರಾಟನ ರೀತಿ ಮುಸ್ಲಿಂ ಸಮುದಾಯದ ಮೇಲೆ ವಾಗ್ದಾಳಿಯನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಯತ್ನಾಳ್ ಜನಪ್ರಿಯತೆಯನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚಿಸ್ತಿದೆ. ಅಟ್ ದಿ ಸೇಮ್ ಟೈಮ್ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗನ ಬಗ್ಗೆನೂ ಕೂಡ ಕೆಂಡವನ್ನು ಉಗುಳುತ್ತಾನೆ ಇರುವಂತಹ ಯತ್ನಾಳ್ ಇವತ್ತಿಗೂ ಕೂಡ ಅವರ ಮೇಲೆ ಆಕ್ರೋಶವನ್ನು ಹೊರಗಡೆ ಹಾಕ್ತಾನೆ ಇದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದಂತೆ ಯತ್ನಾಳ್ ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ. ಏನು, ಸಾಕಷ್ಟು ಜನರಿಗೆ ಒಂದು ಕನಸಿತ್ತಂತೆ, ಹುಚ್ಚು ಕನಸು. ಯತ್ನಾಳ್ ರಾಜಕೀಯದಿಂದ ಹೊರಗಡೆ ಹೋಗ್ತಾರೆ, ರಾಜಕೀಯದಲ್ಲಿ ಇನ್ನು ಮುಂದೆ ಇರೋದಕ್ಕೆ ಸಾಧ್ಯವಿಲ್ಲ, ಹೆಸರಿಲ್ಲದಂತೆ ಆಗ್ತಾರೆ ಅಂತೇಳಿ ಅಂದ್ಕೊಂಡಿದ್ರಂತೆ. ಆದರೆ ಇವತ್ತಿಗೆ ಯತ್ನಾಳ್ಗೆ ಸಿಗ್ತಿರುವಂಥ ಜನಬೆಂಬಲ, ಜನಪ್ರಿಯತೆ ಮತ್ತು ಜನರ ಪ್ರೀತಿ ಇದೆಯಲ್ಲ, ಇದು ಬಹುಶಃ 2028ರಲ್ಲಿ ದೊಡ್ಡ ಅಲೆಯಾಗಿ ಬದಲಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಂದ ಮಾತ್ರಕ್ಕೆ ಯತ್ನಾಳ್ ಇದೇ ಮಾತಿಗೆ ಸ್ಟಿಕ್ ಆನ್ ಆಗಿರ್ತಾರಾ ಅಂತೇಳಿ ಕೇಳಿದ್ರೆ ಅದು ಕೂಡ ಅನುಮಾನನೇ. ಯಾಕಂತ ಹೇಳಿದ್ರೆ ಮೊನ್ನೆ ಹೊಸ ಪಕ್ಷವನ್ನು ಘೋಷಣೆ ಮಾಡಿದಂತಹ ಬೆನ್ನಲ್ಲೇ ಮದ್ದೂರಿನಲ್ಲಿ ಹೊಸ ಪಕ್ಷದ ಘೋಷಣೆ ಆಯಿತು, ಮಾರನೇ ದಿನ ನೋಡಿದ್ರೆ ಉಲ್ಟಾ ಹೊಡೆದಿತ್ತು ಸ್ಟೇಟ್ಮೆಂಟು. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಯತ್ನಾಳ್ ತೆಗೆದುಕೊಳ್ಬೇಕು. ಗಂಟೆಗೊಂದು ದಿನಕ್ಕೊಂದು ಮಾತನಾಡಿದರೆ ಯತ್ನಾಳ್ ಮೇಲಿರುವಂಥ ನಂಬಿಕೆನೇ ಹೋಗೋದೇ ಹೊರತು ಬೇರೆ ಏನೂ ಅಲ್ಲ. ಇನ್ನು ಯಡಿಯೂರಪ್ಪನವ್ರ ಮೇಲೆ ಭ್ರಷ್ಟಾಚಾರದ ಕೇಸ್ ಇದೆ, ಅಂತಹ ಭ್ರಷ್ಟ ಕುಟುಂಬನೇ ನಾವು ಸಾಕ್ತಾ ಇದ್ದೀವಿ ಅಂದರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದೆ ಅಂತ ಹೇಳಿ ಅದೇ BJPನ ಹಾಳು ಮಾಡಿದ್ದು ಅಂತೂ ಕೂಡ ನೇರವಾದಂಥ ವಾಗ್ದಾಳಿಯನ್ನು ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಇನ್ನು ಲಿಂಗಾಯತ ಸಮುದಾಯ BJPಯಿಂದ ದೂರ ಆಗ್ತದೆ ಅನ್ನುವಂತಹ ಭಯ ಒಂದು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾವು ಸರಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಅದೇ ರೀತಿ ಪ್ರತಾಪ್ ಸಿಂಹ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಇವರೆಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿದವರು. ಕುಮಾರ್ ಬಂಗಾರಪ್ಪನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಈ ದೂರ ತಳ್ಳಲ್ಪಟ್ಟವರು. ಹಾಗೆಯೇ ಪಕ್ಷದಿಂದ ಇವರೆಲ್ಲರೂ ಕೂಡ ದೂರ ಹೋಗೋದಕ್ಕೆ ಕಾರಣವಾಗಿರೋದು ಇದೇ ಕುಟುಂಬ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ರೀತಿಯಲ್ಲಿ ಪಕ್ಷವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು. 2028ಕ್ಕೆ BJPಯನ್ನು ಕ್ಲೀನ್ ಮಾಡಿ ಅಧಿಕಾರಕ್ಕೆ ತರಬೇಕು. ಅವ್ರ ಕೈಯಲ್ಲಿ ಆಗಲಿಲ್ಲ, ಬೇಡ ಬಿಡಿ, ನಾವೇ ಹೊಸದೊಂದು ಪಕ್ಷವನ್ನು ಕಟ್ಟಿ ನಾನೇ CM ಆಗ್ತೇನೆ, ರಾಜ್ಯದಲ್ಲಿ ಬದಲಾವಣೆಯನ್ನು ಯಾವ ರೀತಿ ತರ್ಬೋದು ಅಂತೇಳಿ ತೋರಿಸ್ಕೊಡ್ತೇನೆ ಎನ್ನುವಂತಹ ತೊಡೆತಟ್ಟುವ ಕೆಲಸವನ್ನು ಯತ್ನಾಳ್ ಮಾಡಿದ್ದಾರೆ. ಬಟ್ ನನಗೆ ಇಲ್ಲಿ ಗಮನಿಸಿದಾಗ ಗೊತ್ತಾಗ್ತಿರೋದು ಸ್ನೇಹಿತರೆ, ಇವೆಲ್ಲವೂ ಕೂಡ ಬಿಟ್ಟಾಕಿ, ಈ ರಾಜಕೀಯ ಇನ್ನೊಂದು ಮತ್ತೊಂದು ಅಧಿಕಾರಕ್ಕೆ ಬರೋದು, CM ಆಗೋದು, ಇವೆಲ್ಲವನ್ನು ಕೂಡ ಬಿಟ್ಟಾಕಿ. ಬಟ್ ಒಬ್ಬ ಸಾಮಾನ್ಯ ಶಾಸಕ ಅಥವಾ ಮಾಜಿ ಶಾಸಕ ಅಥವಾ ಹಾಲಿ ಶಾಸಕ ಅಥವಾ ಉಚ್ಚಾಟನೆಗೊಂಡಂಥ ಶಾಸಕ ಯಾರೇ ಆಗಿರ್ಬೋದು, ಜನಪ್ರತಿನಿಧಿ ಓವರಲ್ ಆಗಿ, ಆತನಿಗೆ ಸಾಮಾನ್ಯವಾಗಿ ಈ ಪ್ರೀತಿ, ಈ ಬೆಂಬಲ, ಈ ಜನರ ಒಂದು ಹರ್ಷೋದ್ಗಾರಗಳು ಸಿಗೋದಕ್ಕೆ ಸಾಧ್ಯವಿಲ್ಲ. ಯತ್ನಾಳ್ ಆ ವಿಚಾರದಲ್ಲಿ ವೆರಿ ಲಕ್ಕಿ. ಹಾಗೆಯೇ ಈ ವಿಚಾರದಲ್ಲಿ ಯತ್ನಾಳ್ ಸಕ್ಸಸ್ ಕೂಡ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಸಿಗ್ತಿರುವಂಥ ಜನರ ಪ್ರೀತಿಯನ್ನು ಗಮನಿಸಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಟ್ ದಿ ಸೇಮ್ ಟೈಮು ಈಗ ಹೊಸ ರಾಜಕೀಯ ಪಕ್ಷವನ್ನು ಕಟ್ಟೋದು ಮಾತ್ರವಲ್ಲ, ಆ ರಾಜಕೀಯ ಪಕ್ಷದ ಜೊತೆಗೆ ಅಲ್ಲಿರುವಂತಹ ಜನರ ಪ್ರೀತಿಯನ್ನು ಕೂಡ ಗೆಲ್ಲಬೇಕಲ್ವಾ.
ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ನೋಡಿ, ಮದ್ದೂರಿನಲ್ಲಿ BJP ಎಲ್ಲ ನಾಯಕರು ಹೋಗಿ ಒಂದು ಬೆಂಬಲವನ್ನು ತೋರಿಸಿದ್ರು. ಬಟ್ ಇಲ್ಲಿ ಏಕಾಂಗಿಯಾಗಿ ಬಂದಂತಹ ಯತ್ನಾಳು ಯಾವ ರೀತಿ ಚಮಕ್ ಕೊಟ್ಟರು, ಯಾವ ರೀತಿ ತಾನೊಬ್ಬ ಫೈರ್ ಬ್ರ್ಯಾಂಡನ್ನು ತೋರಿಸಿದ್ರು, ಅದು ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಸುಮಾರೊಂದು ಇನ್ನೂ ಕೂಡ 8 ಕಾರ್ಯಕ್ರಮಗಳು ಇದೇ ರೀತಿ ನಡೀಲಿಕ್ಕಿದೆ ಅನ್ನೋದನ್ನು ನೋಡಿದಾಗ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ಯತ್ನಾಳ್ ಶಕ್ತಿ ಏನನ್ನೋದು ನಿಮಗೆ ಇವಾಗ ಅರ್ಥ ಆಗಿರ್ಬೋದು. ಸತ್ಯ, ಮುಂದಿನ ದಿನಗಳಲ್ಲಿ ಯತ್ನಾಳ್ ಇದೇ ರೀತಿ ಮುಂದುವರೆದ್ರು ಅಂತ ಹೇಳಿದ್ರೆ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಬೆಳೆಯೋದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ ಅನ್ನೋದು ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ, ಯತ್ನಾಳ್ ಅವರ ಈ ರಾಜಕೀಯದ ಮೈಲಿಗಲ್ಲನ್ನು ನೋಡ್ತಾ ಹೋದರೆ ನಿಮಗೇನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.